10ನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇನ್ನೇನು 10ನೇ ತರಗತಿ ಅರ್ಧವಾರ್ಷಿಕ ಪರೀಕ್ಷೆ ಬಂದೇ ಬಿಡ್ತು. ಎಲ್ರಿಗೂ ಕೂಡ ಪದ್ಯಗಳನ್ನ ಕೊಡ್ತಾರೆ ಅಂತ ಹೇಳಿ ಗೊತ್ತು. ಒಟ್ಟು 4 ಪದ್ಯಗಳಿದೆ. ಆ 4 ಪದ್ಯಗಳಲ್ಲಿ ನೀವು ಒಂದೊಂದು ಪ್ಯಾರಾವನ್ನ ಕಲ್ತ್ರೆ ಸಾಕಾಗುತ್ತೆ. ಯಾರೆಲ್ಲ ಸ್ಲೋ ಲರ್ನರ್ಸ್ ಇದ್ದೀರಾ, ಹಾಗೆ ಯಾರೆಲ್ಲ ಉತ್ತಮ ಅಂಕಗಳನ್ನ ಗಳಿಸಬೇಕು ಅಂತ ಇದ್ದೀರಾ, ಸೊ ಪರೀಕ್ಷೆನಲ್ಲಿ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಪದ್ಯ ಯಾವುದು ಅಂತ ಹೇಳಿ ಈ ದಿನದ ತರಗತಿನಲ್ಲಿ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, SA1 ಪರೀಕ್ಷೆಗೆ ನೀವು ಕಲಿಬೇಕಾದಂತಹ ಪದ್ಯಗಳು ಅಂತ ಹೇಳಿದ್ರೆ 4 ಪದ್ಯಗಳನ್ನು ಕಲಿಬೇಕಾಗುತ್ತೆ. ಆ 4 ಪದ್ಯಗಳಲ್ಲಿ ಪ್ರತಿ ಪದ್ಯದಲ್ಲೂ 2 ಪ್ಯಾರಾವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಪ್ಯಾರಾ ಕಲಿತ್ರೆ ಸಾಕು, ನೀವು ಇಲ್ಲಿ ಈಸಿಯಾಗಿ 4 ಅಂಕಗಳನ್ನು ಗಳಿಸ್ಬೋದಾಗಿದೆ. ಹಾಗೆ ಪದ್ಯವನ್ನು ಬರೆಯೋದಕ್ಕಿಂತ ಮುಂಚೆ ಪದ್ಯ ಹೆಸರನ್ನು ಬರೆದ್ಬಿಟ್ಟು ಅದನ್ನ ಯಾರು ಬರೆದಿದ್ದಾರೆ ಅಂತ ಬರೆದು ಪದ್ಯವನ್ನು ಬರಿಬೇಕಾಗತ್ತೆ. ನೋಡಿ, ಇಲ್ಲಿ ಕಂಠಪಾಠ ಪದ್ಯಗಳು. ಮೊದಲನೇದಾಗಿ GS ಶಿವರುದ್ರಪ್ಪನವರು ರಚನೆ ಮಾಡಿರ್ತಕ್ಕಂತಹ ಸಂಕಲ್ಪ ಗೀತೆ ಪದ್ಯ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ನಂತರ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯ, ದ.ರಾ ಬೇಂದ್ರೆಯವರು ರಚನೆ ಮಾಡಿರ್ತಕ್ಕಂಥದ್ದು. ಇದರಲ್ಲೂ ಒಂದು ಪ್ಯಾರ ಓದ್ಕೊಂಡ್ರೆ ಸಾಕು. ನೀಲ ಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ, ಚಿಕ್ಕಿಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇನ್ನು ನಂತರ ನೋಡಿ, ಇಲ್ಲಿ ನಂತರ ಯಾವ ಪದ್ಯ ಓದ್ಕೋಬೇಕಂತ ಹೇಳಿದ್ರೆ ಕೌರವೇಂದ್ರನ ಕೊಂದೆ ನೀನು, ಕುಮಾರವ್ಯಾಸ ರಚನೆ ಮಾಡಿರ್ತಕ್ಕಂಥದ್ದು. ಮಾರಿಗೌತಣವಾಯಿತು ನಾಳಿನ ಭಾರತವು, ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ, ಸುಬಟ ಕೋಟಿಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವನು, ವೀರರೈವರ ನೋಯಿಸೆನು ರಾಜೀವ ಸಖನಾಣೆ. ಹಾಗೆ ಕೊನೆಯದಾಗಿ ಚಲಮನೆ ಮೆರವೆಂ ಪದ್ಯವನ್ನು ನೀವು ಕಲ್ತ್ಕೋಬೇಕಾಗತ್ತೆ. ರನ್ನ ಕವಿ ರಚನೆ ಮಾಡಿರ್ತಕ್ಕಂಥದ್ದು. ನೆಲಕಿರಿವೆನೆಂದು ಬಗೆದಿರೆ ಛಲಕಿರಿವೆಂ, ಪಾಂಡು ಸುತರೊಳಿ ನೆಲನಿದು ಪಾಳ್ ನೆಲ ನಿನಗೆ, ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ದಪ್ಪೆನೆ. 4 ಪದ್ಯ ಓದ್ಕೊಂಡ್ರೆ ಖಂಡಿತ 4 ಅಂಕಗಳು ಸಿಗುತ್ತೆ ಅಂತೇಳಿ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.